ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ. ಬಾಳಿಗೆ ಭೂಮಂಡಲ, ಬಾಳಿಗೆ ಭೂಮಂಡಲ, ಬಾಳಿಗೆ ಸಮೃದ್ಧಿ. ನನ್ನ ಗುರುಗಳಾದ ವೇದಾತ್ರಿ ಮಹರ್ಷಿಗಳ ಪಾದಾರಗಳಿಗೆ ವಂದನೆ ಮಾಡುತ್ತಾ ನನ್ನ ಮಾತುಗಳನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಈ ದಿನ ಈ ಸುಂದರ ಸಂಜೆ JM ಪಬ್ಲಿಕ್ ಸ್ಕೂಲ್ JM ಪಬ್ಲಿಕ್ ಸ್ಕೂಲ್ನ ಒಂದು ವಾರ್ಷಿಕೋತ್ಸವ ಆನ್ಯುವಲ್ ಡೇನ ಹಮ್ಮಿಕೊಂಡಿರ್ತಕ್ಕಂಥ ಒಂದು ಪ್ರೋಗ್ರಾಮ್ಗೆ ಬಂದಿರತಕ್ಕಂಥ ಚೀಫ್ ಗೆಸ್ಟ್ ಗಿಲಿ ನಟ, ಆಮೇಲೆ ಜಗ್ಗಪ್ಪನವರೇ ಹಾಗೂ ಪ್ಯಾರಡೈಸ್ ಚೇರ್ಮನ್ ಟಿ ಮಂಜುನಾಥ್ ಅವರೇ, ಸೆಕ್ರೆಟರಿ ಲಕ್ಷ್ಮೀದೇವರೇ ಹಾಗೂ ಇಂಡಸ್ ವ್ಯಾಲಿ ಮಮತಾರವರೇ, ಸೆಕ್ರೆಟರಿ ಪರಮತಾರೇ, ಪ್ರಕಾಶ್ ಅವರೇ, ಕಾನ್ಸ್ಟೋ ಸ್ಕೂಲ್ನ ಸುರೇಂದ್ರ ಅವರೇ, ದಿವ್ಯಾ ಅವರೇ ಹಾಗೂ ನನ್ನ JM ಪಬ್ಲಿಕ್ ಸ್ಕೂಲ್ನ ಸ್ಟಾರ್ಗಳಾದ ನನ್ನ ಪೋಷಕ ವೃಂದದವರೇ, JM ಸ್ಕೂಲ್ನ ಸ್ಟಾರ್ಗಳಾದ ಪೋಷಕ ವೃಂದದವರೇ ಹಾಗೂ ನನ್ನ ಮಕ್ಕಳೇ, ನನ್ನ ನೆಚ್ಚಿನ ಮಕ್ಕಳೇ, ನನ್ನ ಸ್ಟಾಫ್ ಹಾಗೂ ಬಂಧು ಮಿತ್ರರೇ ಹಾಗೂ ನನ್ನ ಹಿತೈಷಿಗಳೇ, ನಿಮ್ಮೆಲ್ಲರಿಗೂ ಈ ರಿಪಬ್ಲಿಕ್ ಡೇ ಶುಭಾಶಯ ಕೋರ್ತಾ ನಿಮ್ಮೆಲ್ಲರಿಗೂ ನಾನು ನಮಸ್ಕಾರ ಮಾಡ್ತಾ ನನ್ನ ಭಾಷಣ ಪ್ರಾರಂಭ ಮಾಡ್ತಾ ಇದ್ದೇನೆ. JM ಪಬ್ಲಿಕ್ ಸ್ಕೂಲ್ ನಿಮಗೆಲ್ಲ ತಿಳಿದಿರಕ್ಕಂಥ JM ಪಬ್ಲಿಕ್ ಸ್ಕೂಲಲ್ಲಿ ಇವತ್ತು ಒಂದು ಸುಂದರವಾದ ಈ ಒಂದು ಪ್ರೋಗ್ರಾಮ್ ಕೊಡಬೇಕಾದ್ರೆ ನನ್ನ ಈ ಪೇರೆಂಟ್ಸ್ ಬಹಳ ಪ್ರಮುಖರು ಹಾಗೂ ನನ್ನ ಸ್ಟಾಫ್ ಮ್ಯಾನೇಜ್ಮೆಂಟ್ ಎಲ್ಲ ಶ್ರಮದಿಂದ ಇಂತಹ ಒಂದು ವಿಜೃಂಭಣೆಯಾದ ಪ್ರೋಗ್ರಾಮ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. JM ಪಬ್ಲಿಕ್ ಸ್ಕೂಲ್ ಎಲ್ಲ ಒಂದು ಆಕ್ಟಿವಿಟೀಸ್, ಒಂದು ಪ್ರೇಯರಿಂದ ಹಿಡಿದು ಒಂದು ಡೆಮೋಕ್ರಸಿಯಿಂದ ಹಿಡಿದು ಪ್ರೇಯರಲ್ಲಿ ನಾವು ಕ್ವಶನ್ಸ್ನ ಫ್ರೀ ಒಂದು ಎಲ್ಲ ವಿಧವಾದ ಒಂದು ಕ್ವಶನ್ಸು ಪ್ರತಿಯೊಂದು ನ್ಯೂಸ್ನಿಂದ ಹಿಡಿದು ಪ್ರತಿಯೊಂದು ಜವಾಬ್ದಾರಿ ಮಾಡ್ತಾಯಿದ್ದೀವಿ. ಕರಾಟೆ ಆಗ್ಬೋದು ಅಥವಾ ಮ್ಯೂಸಿಕ್ ಆಗ್ಬೋದು ಅಥವಾ ಡ್ಯಾನ್ಸ್ ಆಗ್ಬೋದು, ಎಲ್ಲ ಕ್ರಮವಾಗಿ ನಾವು ಕೊಡ್ತಾ ಬರ್ತಾಯಿದ್ದೀವಿ. ಕ್ರಮವಾದ ಶಿಕ್ಷಣ ಕೊಡ್ತಾ ಇದ್ದೇವೆ. ನಮ್ಮ JM ಪಬ್ಲಿಕ್ ಸ್ಕೂಲ್ ಇಂದಿನ ವರ್ಷ 99.4% ರಿಸಲ್ಟ್ ಬಂದಿದೆ. ಈ ವರ್ಷ ನಮಗೆ 100% ರಿಸಲ್ಟ್ ಬಂದಿದೆ. ನಮ್ಮ JM ಪಬ್ಲಿಕ್ ಸ್ಕೂಲ್ ಆನೇಕಲ್ ತಾಲೂಕಿಗೆ 3ನೇ ದರ್ಜೆಯಲ್ಲಿರ್ತಕ್ಕಂಥ 3ನೇ ಕ್ಲಾಸ್ ನಮ್ಮ JM ಪಬ್ಲಿಕ್ ಸ್ಕೂಲ್. ಹೆಬ್ಗೋಡಿ ಸರ್ಕಲ್ಗೆ ನಮ್ಮದು ನಂಬರ್ 1 ಸ್ಕೂಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಹೆಬ್ಗೋಡಿ ಸರ್ಕಲ್ಗೆ JM ಪಬ್ಲಿಕ್ ಸ್ಕೂಲ್ ನಂಬರ್ 1 ಸ್ಕೂಲ್. ನಮಗೆ ಸರ್ಕಾರದ ವತಿಯಿಂದ ಪ್ರಮಾಣ ಪತ್ರ ಸಿಕ್ಕಿದೆ. ನಾವು ಯಾವುದು ಇದು ತಗೊಳ್ತಾ ಇಲ್ಲ. ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಕ್ಕಳಿಗೆ ಒಂದು ಸೌಕರ್ಯಗಳನ್ನು ಕಲಿಸ್ತೇನೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೊಸದಾಗಿ ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂತ ಕೂಡ ನಾನು ಯೋಚನೆಯಲ್ಲೇ ಇದ್ದೇನೆ. ಈ JM ಸ್ಕೂಲ್ನ ಒಂದು ಸರ್ವತೋಮುಖವಾದ ಅಭಿವೃದ್ಧಿಗೆ ನಾವು ಶ್ರಮಿಸ್ತೇನೆ. ನಾನು ಎಲ್ಲ ವಿಧವಾದ ಇಂಟರ್ನಲ್ ಸ್ಪೋರ್ಟ್ಸ್ಗಾಗಲಿ, ನಮ್ಮ ಸೈನ್ಸ್ ಫೆಸ್ಟ್ ಆಗಲಿ, ನಮ್ಮ ಸೈನ್ಸ್ ಫೆಸ್ಟ್ ನೋಡಿರ್ತೀರಾ, ಸೈನ್ಸ್ ಫೆಸ್ಟಲ್ಲಿ ನಾವು ಒಂದು ಹಾಸ್ಪಿಟ್ಲ್ ಓಪನ್ ಮಾಡಿದ್ವಿ. ಹಾಸ್ಪಿಟ್ಲಲ್ಲಿ ICU, ಆಮೇಲೆ ಎಲ್ಲ ಒಂದು ಡಾಕ್ಟರ್ಸ್ನ ಆರ್ಟ್ ಸ್ಪೆಷಲಿಸ್ಟ್ ಆಗಲಿ ಅಥವಾ ಆರ್ಥೋಪೆಡಿಕ್ ಎಲ್ಲ ಡಾಕ್ಟರ್ಸು ಥರ ಮಾಡಿ ನೀವು ನೋಡಿರ್ತೀರ. ಎಷ್ಟೊಂದು ಸುಂದರವಾಗಿ ನಾವು ಸೈನ್ಸ್ ಫೆಸ್ಟ್ ಮಾಡ್ತಾ ಇದ್ದೀವಿ. ಆಮೇಲೆ ಒಲಿಂಪಿಕ್ ಸ್ಪೋರ್ಟ್ಸ್ ಬಹಳ ಉನ್ನತ ಮಟ್ಟದಲ್ಲಿ ನಾವು JM ಸ್ಕೂಲ್ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಎಲ್ಲ ಇಂಟರ್ ಸ್ಕೂಲ್ಗಳನ್ನ ಕಾಂಪಿಟೇಷನ್ ಕೊಟ್ಟಿದ್ದೀವಿ. ತಾಲೂಕು ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ನಾವು ಒಂದು ಒಳ್ಳೆಯ ರೀತಿಯಲ್ಲಿ ನಮ್ಮ ಮಕ್ಕಳು ಪ್ರೈಜ್ಗಳು ಪಡ್ಕೊಂಡು ಬಂದಿದ್ದಾರೆ. ಎಲ್ಲ ರೀತಿಯಲ್ಲಿ ಕಾಂಪಿಟೇಷನಲ್ಲಿ ನಾವು ಕಲಿಸ್ತಾ ಇದ್ದೇವೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಕೊಡ್ತೇವೆ ಮುಂದಿನ ದಿನಗಳಲ್ಲಿ. ಹಾಗೂ ಇನ್ನೂ ಹೆಚ್ಚಿನ ಒಂದು ಹೇಗೆ 3G 4G ಬರ್ತದೋ ಹಾಗೆ JM ಸ್ಕೂಲ್ ಕೂಡ ಸ್ಟ್ಯಾಂಡರ್ಡ್ ಆದ ಎಜುಕೇಷನ್ನ ಮಾರ್ಪಾಟು ಮಾಡ್ತಾ ಇರ್ತಾರೆ. ಇಲ್ಲಿ ನಮ್ಮ JM ಪಬ್ಲಿಕ್ ಸ್ಕೂಲ್ ಕುಟುಂಬ, ನಮ್ಮ ಎಲ್ಲ ಕುಟುಂಬಗಳು ಸ್ಕೂಲ್ ನಡೆಸ್ತಕ್ಕಂಥ ಕುಟುಂಬಗಳು. ನಮಗೆ ಸ್ಕೂಲ್ ನಡೆಸೋದಲ್ಲಿ ಬಹಳ ಒಂದು ಜ್ಞಾನ ಇದೆ, ಪರಿಜ್ಞಾನ ಇದೆ, ಬುದ್ಧಿವಂತಿಕೆ ಇದೆ.
ನನ್ನ ಮಕ್ಕಳು ಆಗಿದ್ದಾರೆ, ಒಳ್ಳೆಯ ಒಂದು ಇಂಟೆಲಿಜೆಂಟ್ ಆಗಿದ್ದಾರೆ. ಎಲ್ಲ ಮಕ್ಕಳಿಗೆ ಯಾವ ರೀತಿ ಯಾವ ಸಮಯದಲ್ಲಿ ಯಾವ ರೀತಿ ಒಂದು ಶಿಕ್ಷಣ ಕೊಡಬೇಕಂತ ಯೋಚನೆ ಮಾಡಿ ಒಂದು ಶಿಕ್ಷಣ ಕೊಡ್ತಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತ ರೀತಿಯಲ್ಲಿ ನಾವು ಶಿಕ್ಷಣ ಕೊಡ್ತೇವೆ. ಜೇಮ್ಸ್ ಸ್ಕೂಲ್ ಇನ್ನು ಈ ಸಾರಿ 100% ನಾವು ರಿಸಲ್ಟ್ ಹೋಗ್ಬೇಕಂತ ಮಕ್ಕಳಿಗೆ ಒಂದು ತರಬೇತಿ ನೀಡ್ತಾ ಇದ್ದೇವೆ. ನಾವು ಬೆಳಗ್ಗೆ 8:30 ಗಂಟೆಗೆ ಬಂದರೆ ಸಾಯಂಕಾಲ 5 ಗಂಟೆಗೆ ಹಿಂದೆ ಹೋಗಂತಕ್ಕಂಥ ಮ್ಯಾನೇಜ್ಮೆಂಟ್. ಕೆಲವರು ಹೇಳ್ತಾ ಇದ್ರು ಮೊದಲು ಸ್ವಲ್ಪ ದಿನ ಇರ್ತಾರೆ, ಆಮೇಲೆ ಹೋಗ್ಬಿಡ್ತಾರೆ. ಈಗ ನಾವು ಬಂದು 7 ವರ್ಷ ಆಗ್ತಾ ಇದೆ. 7 ವರ್ಷದಿಂದ ಸತತವಾಗಿ 8:30 ಗಂಟೆಗೆ ಸ್ಕೂಲಿಗೆ ಬಂದರೆ ನಾವು 5 ಗಂಟೆಗೆ ಹೋಗ್ತಾ ಇದ್ದೀವಿ. ಈ ಸ್ಕೂಲ್ನ ಸರ್ವತೋಮುಖವಾದ ಬೆಳವಣಿಗೆಗೆ ನಾವು ಶ್ರಮ ಪಡ್ತಾ ಇದ್ದೇವೆ. ಇನ್ನು ಮುಂದೆ ಇದೇ ತರಹ ನಾವು ಶ್ರಮ ಪಟ್ಟು ಈ JM ಪಬ್ಲಿಕ್ ಸ್ಕೂಲ್ನ ಈ ಇಡೀ ಹೆಬ್ಬಗೋಡಿ ಕ್ಲಸ್ಟರ್ಗೆ ಇನ್ನೂ ಉನ್ನತ ಮಟ್ಟವಾಗಿ ಉನ್ನತ ಶಿಕ್ಷಣ ಕೊಟ್ಟು ಪ್ರಥಮ ದರ್ಜೆಗೆ ಏರಿಸ್ತೀವಿ ಅಂತೇಳಿ ನಮ್ಮೆಲ್ಲರಿಗೂ ಭರವಸೆ ಕೊಡ್ತಾ ಇದ್ದೀವಿ. ಎಲ್ಲ ರೀತಿಯಲ್ಲಿ ನಾವು ಪಠ್ಯಕ್ರಮಗಳಾಗಲಿ ಯಾವುದೇ ಒಂದು ಕೊಂದುಕತೆಗಳಿಲ್ಲ, ನಮ್ಮ JM ಪಬ್ಲಿಕ್ ಶಿಸ್ತಿಗೆ ಬದ್ಧವಾಗಿದೆ. ಈ ಏರಿಯಾದಲ್ಲಿ ಇರ್ತಕ್ಕಂಥ ಸ್ಕೂಲ್ ಅಂತ ನಮ್ಮ JM ಸ್ಕೂಲ್ ಬಹಳ ಶಿಸ್ತುಬದ್ಧವಾದ ಸ್ಕೂಲ್ ಆಗಿರ್ತದೆ ಅಂತ ನಿಮ್ಗೆ ನಾನು ಇಷ್ಟಪಡ್ತಾ ಇದ್ದೇನೆ. ಇನ್ನು ಮುಂದೆ ನಮ್ಮ ಸ್ಕೂಲ್ ಇನ್ನೂ ಚೆನ್ನಾಗಿ ಬೆಳೆಯುತ್ತೆ. ಈಗ ನಮಗೆ ಒಳ್ಳೆಯ ಸ್ಟ್ರೆಂತ್ ಇದೆ, ಹೇಳೋರತ್ತಿದೆ. ಮುಂದಿನ ತಿಂಗಳಲ್ಲಿ 1,500ಗೆ ರೀಚ್ ಆಗ್ತದೆ. ಈಗಾಗಲೇ ನಮಗೆ ಅಡ್ಮಿಷನ್ಗಳು ಬರ್ತಾ ಇದ್ದಾವೆ, ಎಲ್ಲ ಕಡೆ ಎನ್ಕ್ವೈರಿ ಬರ್ತಾ ಇದೆ. ಸ್ಕೂಲ್ ಇನ್ನೂ ಮುಂದೆ ಇನ್ನೂ ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಆಗ್ತದೆ ಅಂತ ಹೇಳೋದಕ್ಕೆ ತಮ್ಮೆಲ್ಲರಿಗೂ ನಾನು ಇಷ್ಟಪಡ್ತಾ ಇದ್ದೇನೆ. ಈಗ ಸಮಯ ಅಭಾವ ಇರೋದ್ರಿಂದ ನಾನು ಈ ನನ್ನ 2 ಮಾತುಗಳನ್ನ ಹೇಳಿ ತಮ್ಮೆಲ್ಲರಿಗೂ ಹೊಂದಿಸ್ತಾ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ ಮಾತೆ. Thank you, sir, for your valuable words. Your words gave energy to us and progress in our academic levels. Thank you, sir.